ನಮಸ್ತೆ ಗೆಳೆಯರೆ, 1 ಟಿವಿಯ ಒಂದು ವಿಶೇಷ ವರದಿಗೆ ಸ್ವಾಗತ. ಈ ಫುಡ್ ಅಡಲ್ಟ್ರೇಷನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ ಫುಡ್ ಅಡಲ್ಟ್ರೇಷನ್ ಅನ್ನೋದೇನಿದೆ, ಈ ಕಲಬೆರಕೆ ಅನ್ನೋದೇನಿದೆ, ಇತ್ತೀಚಿನ ದಿನಗಳಲ್ಲಿ ಬಹಳ ಸದ್ದು ಮಾಡ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ನಮ್ಮ ಕರ್ನಾಟಕ ರಾಜ್ಯ ಅಂತಲೇ ಅಲ್ಲ, ಎಲ್ಲ ಕಡೆನೂ ತುಂಬಾ ಸದ್ದು ಮಾಡ್ತಾ ಇದೆ. ಹಾಗೆ ಒಬ್ಬ ಅಧಿಕಾರಿ ಇದ್ದಾರೆ. ಆ ಅಧಿಕಾರಿಯ ಹೆಸರು ಕೇಳಿದ ತಕ್ಷಣ ಈ ಫುಡ್ ಅಡಲ್ಟ್ರೇಷನ್ ಮಾಫಿಯಾ ಅಂತ ಏನಿದೆಯಲ್ವಾ, ಅವ್ರ ಹೆಸರು ಕೇಳಿದ್ರೆ ಸಾಕು ಬೆಚ್ಚಿ ಬೀಳ್ತಾರೆ. 21 ವರ್ಷದ ಸೇವೆಯಲ್ಲಿ ಈ ಅಧಿಕಾರಿ ಒಂದು 25 ಬಾರಿ ವರ್ಗಾವಣೆ ಆಗಿದ್ದಾರೆ. ಇವರನ್ನ ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕೋದು, ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕೋದು, ಈ ರೀತಿ ನಡೆದಿದೆ. ಅವರು 21 ವರ್ಷ ಸೇವೆಯಲ್ಲಿ 25 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಸಾಮಾನ್ಯ ರೈತ ಕುಟುಂಬದಿಂದ ಬಂದ ಈ ಅಧಿಕಾರಿ ಫುಡ್ ಇಂಡಸ್ಟ್ರಿಯ ಸಿಂಗಮ್ ಎಂದೇ ಪ್ರಸಿದ್ಧಿಯಾಗಿದ್ದಾರೆ. ಅವರ ಒಂದು ಚಾಣಾಕ್ಷ ನಡೆಗಳಿಂದ ಅವರು ಮಾಡ್ತಾ ಇರೋವಂಥ ಕೆಲಸದಿಂದ ಫುಡ್ ಇಂಡಸ್ಟ್ರಿಯಲ್ಲಿ ಒಬ್ಬ ಸಿಂಗಮ್, ನಾವೆಲ್ಲ ಮೂವಿಗಳಲ್ಲಿ ನೋಡ್ತೀವಲ್ಲ, ಆ ರೀತಿ ಸಿಂಗಮ್ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇವರು ಎದುರಾಕೊಂಡಿದ್ದು ಸಾಮಾನ್ಯರನ್ನಲ್ಲ. ಇವರು ಎದುರಾಕೊಂಡಿರೋದು ಯಾವ ಥರ ಎಲಿಮೆಂಟ್ಸ್ಗಳನ್ನು ಇವರು ಎದುರಾಕೊಂಡಿದ್ದಾರೆ. ದೊಡ್ಡ ದೊಡ್ಡ ಮಾಫಿಯಾ ಕನೆಕ್ಷನ್ ಇರುವಂಥವ್ರನ್ನೆಲ್ಲರೂ ಎದುರಾಕೊಂಡು ಈ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂತ ಗೊತ್ತಾ ನಿಮಗೆ? ಅವರೇ IAS ಆಫೀಸರ್, ಫುಡ್ ಸೇಫ್ಟಿ ಕಮಿಷನರ್ ಆದಂತಹ ತುಕಾರಾಮ್ ಮುಂಡೆ. ಇವತ್ತು ಅವರ ಒಂದು ಕೆಲವು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 30ನೇ ತಾರೀಕು ಮೇ 30, 2026ಕ್ಕೆ ಒಂದು ಟ್ರಾನ್ಸ್ಫರ್ ಆರ್ಡರ್ ರೆಡಿ ಆಗುತ್ತೆ. ಅದು ಮಹಾರಾಷ್ಟ್ರ ಮತ್ತು ಮುಂಬೈಯನ್ನು ಎಷ್ಟರ ಮಟ್ಟಿಗೆ ಅಲುಗಾಡಿಸುತ್ತೆ ಅಂತ ಅಂದರೆ ಯಾರು ಕೂಡ ಊಹೆ ಮಾಡಿರೋಕ್ಕಾಗಲ್ಲ. ಅಷ್ಟೊಂದರ ಮಟ್ಟಿಗೆ ಒಂದು ಭಯ ಮತ್ತು ಅವರಿಗೆ ಒಂದು ಇನ್ಸೆಕ್ಯೂರಿಟಿ ಫೀಲ್ ಮಾಡಿಸುವಂಥ ಒಂದು ಫೀಲನ್ನು ಮುಂಬೈ ಮತ್ತು ಮಹಾರಾಷ್ಟ್ರದಲ್ಲಿರುವಂಥ ಕೆಲವೊಂದು ಮಾರ್ಕೆಟ್ಗೆ ಆಗುತ್ತೆ. ಮೇ 30, 2026ರಂದು ಒಂದು ಟ್ರಾನ್ಸ್ಫರ್ ಆರ್ಡರ್ ಆಗುತ್ತೆ. ಆ ಟ್ರಾನ್ಸ್ಫರ್ ಆರ್ಡರ್ ಏನಿದೆಯಲ್ಲ, ಅದು ಮಹಾರಾಷ್ಟ್ರ ಮುಂಬೈಯನ್ನು ಇಷ್ಟರ ಮಟ್ಟಿಗೆ ಅಲುಗಾಡಿಸುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ ಅನ್ಸುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ FSSAI ಅನ್ನೋ ಒಂದು ಲೈಸೆನ್ಸ್ ಇರುತ್ತೆ. ಅದು ಎಲ್ಲ ಆಹಾರ ಪದಾರ್ಥಗಳನ್ನು ತಯಾರಿಸುವ ಕಂಪ್ನಿಗಳು, ಹೋಟೆಲ್ಗಳು, ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು, ಇತರೆ ವ್ಯಾಪಾರ ವ್ಯವಹಾರಗಳು ಆ ಲೈಸೆನ್ಸ್ನ ತಗೊಳ್ಳೇಬೇಕು. ಅದರಲ್ಲಿರೋ ಗೈಡ್ಲೈನ್ಸ್ ಪ್ರಕಾರ ಆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು. ಆದರೆ ಅದರಲ್ಲಿರೋ ಅಂಥ 22 ಸ್ಟ್ಯಾಂಡರ್ಡ್ಸ್ಗಳನ್ನು ಫಾಲೋ ಮಾಡಬೇಕಾಗಿರೋದು ಕೂಡ ಅವ್ರ ಕರ್ತವ್ಯ ಆಗಿರುತ್ತೆ. ನಮ್ಮ ದೇಶದಲ್ಲಿ ಅದನ್ನು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಮೇ 30, 2026ರಂದು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡ ತುಕಾರಾಮ್ ಮುಂಡೆ ಅವರು ಡಿಪಾರ್ಟ್ಮೆಂಟ್ನ ಎಲ್ಲ ಹಳೆಯ ಫೈಲ್ಗಳು ಹಾಗೂ ಸಾರ್ವಜನಿಕರು ಕೊಟ್ಟಂಥ ಕೆಲವೊಂದು ಕಂಪ್ಲೇಂಟ್ಸ್ಗಳನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿಬಿಟ್ಟು ನೆಕ್ಸ್ಟ್ ಡೇಯಿಂದನೇ ಅವರ ಪ್ಲಾನಿಂಗ್ ಪ್ರಕಾರ ಅನ್ಪ್ಲಾನ್ಡ್ ಆಗಿ ಇರುವಂಥ ಒಂದು ರೈಡ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಸರಿ ಸುಮಾರು 1130ಕ್ಕೂ ಹೆಚ್ಚು ರೈಡ್ಗಳು ಕೇವಲ 2 ತಿಂಗಳ ಅವಧಿಯಲ್ಲಿ ಮಾಡಿಸ್ತಾರೆ. ಇಷ್ಟೆಲ್ಲ ರೈಡ್ ಮಾಡಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂಥವ್ರು ಸ್ವಲ್ಪ ಕಸಿವಿಸಿ ಆಗಲೇಬೇಕಲ್ವ. ಅವ್ರ ಬಿಸ್ನೆಸ್ಗೆ ಏನಾದ್ರು ತೊಂದರೆ ಆಗ್ಬೋದು. ಈ ರೀತಿ ಒಂದು ತೊಂದರೆ ಆಗುವಂತಹ ಒಂದು ಬೆಳವಣಿಗೆಗಳು ನಡೆದಿದೆ. ಹಲವು ಒತ್ತಡಗಳು, ರಾಜಕೀಯ ಪ್ರಭಾವಗಳು, ಈ ಕೆಲವೊಂದು ಮಾಫಿಯಾಗಳ ಬೆದರಿಕೆಗಳು ಬರಲು ಶುರುವಾಗಿತ್ತು. ಯಾಕಂದರೆ ಅವರು ಕೈ ಹಾಕಿರೋ ಕೆಲಸ ಸಾಮಾನ್ಯದ್ದಲ್ಲ. ನೀವು ತಿಳ್ಕೊಳ್ಳಿ, ಎಷ್ಟು ಲಕ್ಷ ಕೋಟಿ ವ್ಯವಹಾರ ನಡೀತಾ ಇದೆ ಈ ಕಲಬೆರಕೆಯಲ್ಲಿ. ನಾವು ದಿನನಿತ್ಯ ಬಳಸುವಂಥ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಅಂಶ ಕಲಬೆರಕೆನೇ ಆಗ್ತಾ ಇದೆ. ದೊಡ್ಡ ದೊಡ್ಡ ಹೋಟೆಲ್ಗಳು, ಇತಿಹಾಸ ಪ್ರಸಿದ್ಧ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಕ್ಲಬ್ಗಳು, ಈ ಎಲ್ಲ ಕಡೆ ರೇಡ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತಗೊಂಡ್ರು. ಅಂದರೆ ಕೆಲವರದ್ದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡೋದು ಮತ್ತು ಆ ಸ್ಥಳಗಳಲ್ಲಿ ಸಿಕ್ಕಂತಹ ಕಲಬೆರಕೆ ಆಹಾರ ಪದಾರ್ಥಗಳನ್ನು ಕೂಡ ಸೀಸ್ ಮಾಡ್ತಾರೆ. ಎಷ್ಟೇ ಒತ್ತಡ ಬಂದರೂ ಕೂಡ ಯಾರಿಗೂ ಹೆದರದೆ ತಮ್ಮ ಕೆಲಸ ತಾವು ಮಾಡ್ತಾ ಹೋಗ್ತಾರೆ. ಕೋಟ್ಯಂತರ ಮೌಲ್ಯದ ಕಲಬೆರಕೆ ಆಹಾರ ಪದಾರ್ಥಗಳನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಅವ್ರು ಮಾಡಿದಂಥ ರೈಡ್ನಲ್ಲಿ ಸಿಕ್ಕಂತಹ ಕಲಬೆರಕೆ ಆಹಾರಗಳೇನಿರುತ್ತೆ ಅದನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಹಾಗೆ ಇನ್ನೊಂದು ದೊಡ್ಡ ಮಾಫಿಯಾ ಇರೋದು ಏನು ಅಂತ ಅಂದರೆ ಗುಟ್ಕಾ ಮಾಫಿಯಾ. ಈ ಗುಟ್ಕಾ ಮಾಫಿಯಾ ಅನ್ನೋದು ಭಾರತಾದ್ಯಂತ ಇದೆ, ಎಲ್ಲ ಕಡೆನೂ ಇದೆ, ನಮ್ಮ ರಾಜ್ಯದಲ್ಲೂ ಕೂಡ ಇದೆ. ಅವರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅವರಿಗೂ ಎಚ್ಚರಿಕೆಯನ್ನು ಕೊಡ್ತಾ ದಿನಕ್ಕೆ 20ಕ್ಕೂ ಹೆಚ್ಚು ರೇಡ್ಗಳನ್ನು ನಡೆಸ್ತಾರೆ. ಹಾಗೆ
ಒಂದು ರೇಡಿನಲ್ಲಿ ಬರೋಬ್ಬರಿ 49,57,00,000 ಮೌಲ್ಯದ ಆಹಾರ ದಾಸ್ತಾನನ್ನು ಮತ್ತು 1.6 ಲಕ್ಷ ಲೀಟರ್ ಕಲಬೆರಕೆ ಹಾಲನ್ನು ಕೂಡ ಸೀಸ್ ಮಾಡ್ತಾರೆ. ಒಂದು ರಿಪೋರ್ಟ್ನ ಪ್ರಕಾರ ಅತಿ ಹೆಚ್ಚು ಕಲಬೆರಕೆಗೆ ಒಳಪಡುವ ಪದಾರ್ಥಗಳಲ್ಲಿ ಹಾಲು ಪ್ರಮುಖವಾದ ಒಂದು ಪದಾರ್ಥವಾಗಿದೆ. ನಾವು ದಿನನಿತ್ಯ ಬಳಸ್ತೀವಿ ಹಾಲನ್ನು, ಅತಿ ಹೆಚ್ಚಾಗಿ ಬಳಸುವಂಥ ಪದಾರ್ಥ ಹಾಲು. ಆ ಹಾಲಿನಲ್ಲೇ ಹೆಚ್ಚಿನ ಅಂಶ ಒಂದು ಈ ಕಲಬೆರಕೆ ಅನ್ನೋದು ನಡೀತಾ ಇದೆ. ಸುಮಾರು 56ಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಈ ತುಕಾರಾಮ್ ಮುಂಡೆ ಅವರೇನಿದ್ದಾರೆ ಅವರಿಂದ 56ಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳ ಲೈಸೆನ್ಸ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನೂ ಹಲವು ರೆಸ್ಟೋರೆಂಟ್ಗಳ ಮೇಲೆ ಪ್ರಕರಣಗಳು ತನಿಖೆಯಲ್ಲಿವೆ. ಮುಂದುವರಿದ ಭಾಗವಾಗಿ ಈ ಗುಟ್ಕಾ ಮಾಫಿಯಾ ಅಂತ ಏನಿದೆಯಲ್ವಾ, ಅವ್ರ ಮೇಲೆ ತುಂಬ ಸೀರಿಯಸ್ ಆದ ಆ್ಯಕ್ಷನ್ಗೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಹಲವು ಮಾಫಿಯಾಗಳ ಮೇಲೆ ಅತಿ ಕಠಿಣ ಸೆಕ್ಷನ್ನಲ್ಲಿ, ತುಂಬ ಕಠಿಣವಾದಂತಹ ಒಂದು ಸ್ಟ್ರಾಂಗ್ ಆದಂತಹ ಒಂದು ಸೆಕ್ಷನ್ಗಳಲ್ಲಿ ಕೇಸ್ ಕೂಡ ಫೈಲ್ ಮಾಡಿದ್ದಾರೆ. ಕೇಸ್ ಫೈಲ್ ಆದಮೇಲೆ ಆ ಒಂದು ಮಾಫಿಯಾ ಏನಿತ್ತಲ್ಲ ಅವರು ಇದನ್ನು ಖಂಡಿಸಿ, ಇವರು ಕೇಸ್ ಹಾಕಿರೋದನ್ನು ಖಂಡಿಸಿಬಿಟ್ಟು ಹಲವು ಪ್ರತಿಭಟನೆಗಳನ್ನು ಕೂಡ ನಡೆಸಿದ್ದಾರೆ. ಇವರ ರೇಡ್ಗೆ ಒಳಪಟ್ಟ ಕೆಲವು ಫೇಮಸ್ ತಿಂಡಿ ತಿನಿಸುಗಳ ಹೋಟ್ಲು, ಕ್ಲಬ್, ರೆಸ್ಟೋರೆಂಟ್ಗಳು ಅವರು ಇವರ ಕಾರ್ಯವೈಖರಿಗೆ ಕಕ್ಕಾಬಿಕ್ಕಿ ಆಗೋಗಿದ್ದಾರೆ. ಇವರ ರೇಡ್ಗೆ ಒಳಪಟ್ಟ ಕೆಲವು ಫೇಮಸ್ ತಿಂಡಿ ತಿನಿಸುಗಳ ಹೋಟೆಲ್ಗಳು, ಕ್ಲಬ್ಗಳು, ರೆಸ್ಟೋರೆಂಟ್ಗಳು ಇವರ ಕಾರ್ಯವೈಖರಿಗೆ ನಡಗಿ ಹೋಗಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದ ಒಂದು ಯಾವ್ಯಾವ ಹೋಟೆಲ್ಗಳು ಅಂತಂದರೆ, ಅವುಗಳಲ್ಲಿ ಪ್ರಮುಖವಾದವು ಮುಂಬೈನ ಐಕಾನಿಕ್ ಅಂತಲೇ ಹೇಳಬಹುದಾದ ಕೆ ರುಸ್ತುಮ್ ಐಸ್ ಕ್ರೀಮ್ ಪಾರ್ಲರ್. ಕೇಳಿರಬೇಕು, ಇದು ತುಂಬ ಫೇಮಸ್ ಅಂತೆ ಮುಂಬೈನಲ್ಲಿ, ಕೆ ರುಸ್ತುಮ್ ಐಸ್ ಕ್ರೀಮ್ ಪಾರ್ಲರ್ ಅಂತೇಳಿ. ಹಾಗೆ ನೂರ್ ಮೊಹಮ್ಮದಿ ರೆಸ್ಟೋರೆಂಟ್, ಶಾಲಿಮಾರ್ ರೆಸ್ಟೋರೆಂಟ್, ಆದಿತ್ಯ ಬಿರ್ಲಾ ನ್ಯೂ ಏಜ್ ಹಾಸ್ಪಿಟಾಲಿಟೀಸ್, ಮತ್ತು ವಾರ್ಸಾ, ಫ್ಲಿಂಟ್ ಅನ್ನೋ ರೆಸ್ಟೋರೆಂಟ್ ಮತ್ತು ಕ್ಲಬ್ಗಳು ಕೂಡ ಈ ಒಂದು ದಾಳಿಗೆ ಒಳಪಟ್ಟಿದ್ವು. ಮತ್ತೊಂದು ಐತಿಹಾಸಿಕ ಪಾರ್ಸಿ ಡೈರಿ ಫಾರ್ಮ್ ಇದೆಯಲ್ಲ, ಈ ಪಾರ್ಸಿ ಡೈರಿ ಫಾರ್ಮ್ ಅನ್ನೋದು ಒಂದು ಐತಿಹಾಸಿಕ ಒಂದು ಹಿನ್ನೆಲೆ ಉಳ್ಳ ಒಂದು ಹೆಚ್ಚು ಕಡಿಮೆ ಅಂದ್ರೂ ಒಂದು 100 ವರ್ಷ ಹಳೆಯ ಒಂದು ಡೈರಿ ಫಾರ್ಮ್ ಅಂತಲೇ ಹೇಳ್ಬೋದು. ಹಾಗೆ ಎಲೀಟ್ ಇನ್ಸ್ಟಿಟ್ಯೂಷನ್ ಅಂತ ಅನ್ಸ್ಕೊಳ್ಳೋ ಒಂದು CCI ಅಂತ ಒಂದಿದೆ, ಕ್ರಿಕೆಟ್ ಕ್ಲಬ್ ಆಫ್ ಇಂಡಿಯಾ ಕೂಡ ಇವರ ಒಂದು ರೇಡ್ನ ಭಾಗವಾಗಿತ್ತು. ಇಲ್ಲೆಲ್ಲ ತುಂಬ ದೊಡ್ಡ ಮನುಷ್ಯರು ಬಂದು ಹೋಗುವಂಥ ಜಾಗ, ದೊಡ್ಡ ಇನ್ಫ್ಲೂಯೆನ್ಸ್ಡ್ ಪರ್ಸನ್ಗಳು ಬಂದು ಹೋಗುವಂಥ ಜಾಗಗಳಿವೆಲ್ಲ. ಎಷ್ಟೇ ದೊಡ್ಡ ಇನ್ಫ್ಲೂಯೆನ್ಸ್ಡ್ ಪರ್ಸನ್, ಕ್ಲಬ್, ಹೋಟೆಲ್ ಏನೇ ಇದ್ದರೂ ಕೂಡ ಯಾರಿಗೂ ಹೆದರದೆ ಕೆಲಸ ಮಾಡ್ತಾ ಇರ್ತಾರೆ ಈ ತುಕಾರಾಮ್ ಮುಂಡೆ. ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮಿಸ್ ಆದರೆ ಯಾರನ್ನೂ ಬಿಡೋದಿಲ್ಲ. ಬಿಡೋದಿಲ್ಲ. ನನಗೆ ಸಾರ್ವಜನಿಕ ಹಿತಾಸಕ್ತಿ ಮುಖ್ಯ, ನೀವೇನಾದರೂ ಮಾಡ್ಕೊಳ್ಳಿ, ಕಾನೂನು ಮೀರಿದ್ರೆ ಯಾರನ್ನೂ ಬಿಡಲ್ಲ ಅಂತಾರೆ ಈ ಡೇರಿಂಗ್ ಆಫೀಸರ್. ಇವರ ಕಾರ್ಯಕ್ಷಮತೆ ಅಪಾರವಾದ ಒಂದು ಜನಮನ್ನಣೆಯನ್ನು ಗಳಿಸಿದೆ. ಆದರೆ ಇವರ ಕಾರ್ಯಕ್ಷಮತೆಯನ್ನು ಕುಗ್ಗಿಸಲು ಪಾರ್ಕಿನ್ ಬೈ ರ್ಯಾಡಿಸನ್ ಅಂತ ಒಂದು ಹೋಟೆಲ್ ಇದೆ. ಪಾರ್ಕಿನ್ ಬೈ ರ್ಯಾಡಿಸನ್ ಅನ್ನೋ ನವಿ ಮುಂಬೈನ ಒಂದು ರೆಸ್ಟೋರೆಂಟ್ ಅದು. ಆದರೆ ಇವರ ಕಾರ್ಯಕ್ಷಮತೆ ಕುಗ್ಗಿಸಲು ಪಾರ್ಕಿನ್ ಬೈ ರ್ಯಾಡಿಸನ್ ನವಿ ಮುಂಬೈನ ಒಂದು ರೆಸ್ಟೋರೆಂಟ್ ಬಾಂಬೆ ಹೈಕೋರ್ಟ್ನಲ್ಲಿ ಇವರ ಮೇಲೆ ಪ್ರಕರಣ ದಾಖಲಿಸಿತ್ತು. ಇದರ ತನಿಖೆ ಮುಂದುವರಿತಾ ಇದೆ. ಇನ್ನು ಇವರ ಕಾರ್ಯವೈಖರಿಯಿಂದ ದಂಗಾದ ಇವರ ಸಹೋದ್ಯೋಗಿಗಳು ಇವರ ವಿರುದ್ಧ ನಿಗದಿತ ಸಮಯಕ್ಕಿಂತ ಹೆಚ್ಚು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ 29 ಜನ ಪತ್ರ ಬರೆದಿದ್ದಾರೆ. ನೋಡಿ, ಜೊತೆಯಲ್ಲಿರುವಂತಹ ಸಹೋದ್ಯೋಗಿಗಳೇ ಈ ರೀತಿ ಮಾಡಿದ್ದಾರೆ. ಇನ್ನು ಸರ್ಕಾರಿ ಕಚೇರಿಗಳ ನೌಕರರ ಹಿತಾಸಕ್ತಿ ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಸರ್ಕಾರಿ ನೌಕರರುಗಳು ಯಾವ ರೀತಿ ಅವರು ಯಾವ ಹಿತಾಸಕ್ತಿಗಳನ್ನು ಹುಡುಕ್ತಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಲಂಚದ ಮೇಲೆ ನಡೆಯುತ್ತಿದ್ದ ಒಂದು ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಿದ ಖ್ಯಾತಿ ನಮ್ಮ ಹೆಮ್ಮೆಯ ಅಧಿಕಾರಿ ತುಕಾರಾಮ್ ಮುಂಡೆ ಅವರಿಗೆ ಸಲ್ಲುತ್ತದೆ. ಗೊತ್ತಾಯ್ತಲ್ವಾ? ಲಂಚದ ಮೇಲೆ ನಡೀತಿದ್ದ ಒಂದು ವ್ಯವಸ್ಥೆಯನ್ನ, ಈ ಎಲ್ಲದು ಲಂಚದ ಮೇಲೇನೆ ನಡೀತಾ ಇತ್ತು. ಆ ವ್ಯವಸ್ಥೆಯನ್ನು ಒಂದು ಶೇಕ್ ಮಾಡ್ದಂಗಾಯ್ತು. ಆ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಿದಂಥ ಒಂದು ಖ್ಯಾತಿ ಏನಿತ್ತು ನಮ್ಮ ಹೆಮ್ಮೆಯ ಅಧಿಕಾರಿ ತುಕಾರಾಮ್ ಮುಂಡೆ ಅವರಿಗೆ ಸಲ್ಲುತ್ತದೆ. ದೇಶಕ್ಕೆ ಇಂತಹ ನಿಸ್ವಾರ್ಥ ಅಧಿಕಾರಿಗಳ ಅವಶ್ಯಕತೆ ತುಂಬ ಇದೆ. ಪೂರ್ತಿ ವ್ಯವಸ್ಥೆ ಬದಲಾಗಿದ್ದರೂ ಒಂದು ಭರವಸೆ ಅಲೆ ಮೂಡಿಸಿದ ತುಕಾರಾಮ್ ಮುಂಡೆ ಅವರಿಗೊಂದು ಸೆಲ್ಯೂಟ್. ಇಂತಹದ್ದೇ ನೈಜ ಮತ್ತು ಸಮಾಜಮುಖಿ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು